ಆಕಾಶ್ ಬಗ್ಗೆ ಅದೇ ನಾನು ಫಸ್ಟ್ ಮೂವಿ ಇಸ್ ದ ಬೆಸ್ಟ್ ಮೂವಿ ಅಂತ. ಆ್ಯಕ್ಚುಲಿ ಫಸ್ಟ್ ಮೂವಿ ಡೈರೆಕ್ಟರ್ ಗೆಲ್ಲೇಬೇಕು. ನಿನ್ನ ಕರ್ಮಗಳನ್ನ ನೀನು ಮಾಡೋ ಪ್ರತಿಫಲ ದೇವ್ರು ಕೊಡ್ತಾನೆ ಅಂತ ನನ್ನ ಕೆಲಸ ಅಷ್ಟೇ ಮಾಡ್ತೀನಿ. ಫಸ್ಟ್ ಟೈಮ್ ಒಬ್ಬ ಕೋ ಡೈರೆಕ್ಟರ್ ಅಸೋಸಿಯೇಟ್ ಡೈರೆಕ್ಟರ್ನ ಇಟ್ಕೊಂಡು ಕತೆ ಕೇಳಿದ್ದಾರೆ. ಸಿನಿಮಾ ಒಂದು ಅದ್ಭುತ ಯಶಸ್ಸಾಯಿತು. ಒಂದು 200 ದಿನ ಓಡ್ತು ಸಿನಿಮಾ. ಅಂದರೆ ವಜ್ರೇಶ್ವರಿ ಕಂಬೈನ್ಸಲ್ಲೇ ಒಂದು ಹೈಯೆಸ್ಟ್ ಕಲೆಕ್ಷನ್ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ರಾಘಣ್ಣ ಅವರು. ಡೈರೆಕ್ಟರ್ ಸ್ಟಾರ್ಟ್ ಕ್ಯಾಮ್ರಾ ಕಟ್ ಅಷ್ಟೇ ಹೇಳ್ತಿದ್ದೆ. ಏನಾದ್ರು ಕರೆಕ್ಷನ್ ಹೇಳಿದ್ರು ನಾನೇ ಡೈಲಾಗ್ ಮಿಸ್ಟೇಕ್ ಆಯಿತು ಸರ್ ಅಂತ ಹೋಗಿ ಹೇಳ್ತಿದ್ದೆ. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ಈ 13ಕ್ಕೆ ಆಕಾಶ್ ಸಿನಿಮಾ ರಿಲೀಸ್ ಆಗ್ತಿದೆ. ಅಪ್ಪು ಲಿವ್ಸ್ ಆನ್ ಆಲ್ವೇಸ್ ಅವರು ಎಲ್ಲೂ ಹೋಗಿಲ್ಲ, ನಮ್ಮ ಜೊತೆಗೆ ಇದ್ದಾರೆ ಅನ್ನೋದಕ್ಕೆ ಪ್ರತಿ ವರ್ಷ ಅವರ ಹುಟ್ಟುಹಬ್ಬಕ್ಕೆ ಈ ಮಾರ್ಚ್ ಸೀಸನ್ಗೆ ಒಂದೊಂದು ಸಿನಿಮಾ ರಿಲೀಸ್ ಆಗ್ತಿದೆ. ಕಳೆದ ವರ್ಷ ಇದೇ ಸಮಯದಲ್ಲಿ ನಾನು ಅಪ್ಪು ಸಿನಿಮಾ ಬಗ್ಗೆ ಇದೇ ವ್ಯಕ್ತಿ ಜೊತೆ ಮಾತಾಡಿದ್ದೆ. ಇವತ್ತು ಅವ್ರದೇ ಸಿನಿಮಾ, ಅವರ ಮೊದಲ ಸಿನಿಮಾ. ಉದ್ಯಮದಲ್ಲಿ ಯಾವತ್ತು ನಿಂತಿರೋಂಥ ಸಿನಿಮಾ, ಎವರ್ಗ್ರೀನ್ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇವತ್ತಿಗೂ ಆ ಸಿನಿಮಾ ಟಿ ವಿಲಾಗಲಿ ಒ ಟಿ ಟಿಲಾಗಲಿ ಎಲ್ಲೇ ಇದ್ರು, ಅಂದರೆ ಎಲ್ಲೇ ಅದು ಪ್ರದರ್ಶನ, ಅಂದರೆ ಟಿ ವಿಲಿ ಎಸ್ಪೆಷಲಿ ಇವತ್ತಿಗೂ ರೇಟಿಂಗ್ ಡಬಲ್ ರೇಟಿಂಗ್ ಬರೋವಂಥ ಸಿನಿಮಾ ಅದು ಆಕಾಶ್. ಸೊ 13ಕ್ಕೆ ರಿಲೀಸ್ ಆಗ್ತದೆ. ಇವಾಗ ನನ್ನ ಜೊತೆಗೆ ಆ ಚಿತ್ರದ ನಿರ್ದೇಶಕರು ಮಹೇಶ್ ಬಾಬು ಸರ್ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಪ್ರವೀಣ್. ಒಂದು ಕಳೆದ ವರ್ಷ ಆವಾಗಲೇ ನೆನೆಸ್ಕೊತಾ ಇದ್ದೆ, ಅಪ್ಪು ಸಿನಿಮಾ ಅಸೋಸಿಯೇಟ್ ಆಗಿ ಕೆಲಸ ಮಾಡಿದ್ರಿ ಆ್ಯಂಡ್ ಒಂಥರ ಕಂಟಿನ್ಯೂಷನ್ ಥರ ಸಿಕ್ಬಿಡ್ತು ನನಗೆ ಈ ಒಂದು ಟೈಮು. ಹೌದು. ಸೊ ಆಕಾಶ್ ಅಂದ ತಕ್ಷಣವೇ ತುಂಬ ವಿಷಯಗಳು ಬರುತ್ತೆ ಸರ್. ಅಂದರೆ ಅದೊಂದು ಎಲಿಮೆಂಟ್ಸಿಂದ ಹಿಡಿದು, ಆ ಆಕಾಶ್ ಫಾಂಟಿಂದ ಹಿಡಿದು, ಆ ಸ್ಟೈಲಿಂದ ಹಿಡಿದು ತುಂಬ ವಿಷಯಗಳು ಇವತ್ತಿಗೂ ಮಾತಾಡೋದಕ್ಕೆ ಅಷ್ಟು ಒಂದು ಬುಕ್ ಥರ ಆಗಿದೆ ಅದು ನಮಗೆ. ಒಂದು ಸಿನಿಮಾ ರಿಲೀಸ್ ಆಗ್ತಿದೆ ಇಂಥ ಹೊತ್ತಲ್ಲಿ. ಒಂದು ಸುಮ್ಮನೆ ಒಂದು ನೆನಪಿಗೆ ಹೋಗೋ ಥರದ್ದಾದರೆ ಆಕಾಶ್ ಅಂತ ಏನು ನೆನಪಾಗುತ್ತೆ ಸರ್? ಬಾರಿ ಇಂಟರ್ವ್ಯೂಗಳಲ್ಲಿ ಹೇಳಿದ್ದೀನಿ ನಾನು ಆಕಾಶ್ ಬಗ್ಗೆ. ಅದೇ ನಾನು ಫಸ್ಟ್ ಮೂವಿ ಇಸ್ ದ ಬೆಸ್ಟ್ ಮೂವಿ ಅಂತ. ಆ್ಯಕ್ಚುಲಿ ಫಸ್ಟ್ ಮೂವಿ ಡೈರೆಕ್ಟರ್ ಗೆಲ್ಲೇಬೇಕು. ಬಟ್ ನಾನು ಡೈರೆಕ್ಟರ್ ಆದದ್ದೇ ಒಂದು ಸರ್ಪ್ರೈಸ್. ವಿತಿನ್ 2 ಮಂತ್ಸಲ್ಲಿ ಡೈರೆಕ್ಟರ್ ಆದೆ ನಾನು. ಅದು ಏನೋ ಗೊತ್ತಿಲ್ಲ. ಅಂದರೆ ಒಂದು ಇದಿದೆ ಹಿಂದಿಲಿ, ನಿನ್ನ ಕರ್ಮಗಳನ್ನ ನೀನು ಮಾಡೋ ಪ್ರತಿಫಲ ದೇವ್ರು ಕೊಡ್ತಾನೆ ಅಂತ. ನನ್ನ ಕೆಲಸ ಅಷ್ಟೇ ಮಾಡ್ತಿದ್ದೆ. ನಾನು ಯಾವತ್ತೂ ಹೋಗಿ ಯಾರಿಗಾರ ಕತೆ ಹೇಳಿ ನಾನು ಡೈರೆಕ್ಟರ್ ಆಗಬೇಕು ಅಂತ ಅಪ್ರೋಚ್ ಮಾಡಬೇಕು ಆ ಥರದ್ದು ಏನೂ ನನ್ನ ಮೈಂಡಲ್ಲಿ ಇರಲಿಲ್ಲ. ನನಗೇನು ಅಂದರೂ ವಜ್ರೇಶ್ವರಿ ಕಂಬೈನ್ಸಲ್ಲಿ ನನಗೆ ಫಸ್ಟು ಅಪ್ಪು ಸಿನಿಮಾ ವರ್ಕ್ ಮಾಡೋದಕ್ಕೆ ಶಿವಣ್ಣ ಕಡೆಯಿಂದ ಹೋದೆ. ಶಿವಣ್ಣ ಅವ್ರ ಜೊತೆ 3 ಸಿನಿಮಾ ಮಾಡಿದೆ. ಬಾಹುಬಮೇಧ, AK-47 ಮತ್ತು ಇನ್ನೊಂದು ಸಿನಿಮಾ ಮಾಡಿದ್ದೆ ಅವ್ರ ಜೊತೆ. ಯುವರಾಜ ಸಿನಿಮಾ ಮಾಡಿದ್ದೆ. ಅವರು ನನ್ನ ಕೆಲಸ ನೋಡಿಬಿಟ್ಟು, ಅಪ್ಪು ಫಸ್ಟ್ ಟೈಮ್ ವರ್ಕ್ ಮಾಡ್ತಿದ್ದೇನೆ, ಪುರಿ ಜಗನ್ನಾಥ್ ಜೊತೆ ನಾವು ವರ್ಕ್ ಮಾಡಿರೋದ್ರಿಂದ ಬಾ ಅಂದ್ಬಿಟ್ಟು ಕರ್ಕೊಂಡೋಗಿ ನನ್ನನ್ನು ಜಾಯಿನ್ ಮಾಡಿಸಿದ್ರು. ಅಲ್ಲಿ ರಾಘಣ್ಣ ಅಪ್ಪು ಪರಿಚಯ ಮಾಡಿಸಿದ್ರು. ಅಲ್ಲಿ ಸ್ಟಾರ್ಟ್ ಆದ ತಕ್ಷಣ ಅಪ್ಪು ಪಿಕ್ಚರಲ್ಲಿ ನಂದು ಕೆಲಸದ ವೈಖರಿ ನೋಡಿ ಪುನೀತ್ ಸರು, ನೆಕ್ಸ್ಟ್ ಸಿನಿಮಾ ನೀವೇ ಮಾಡ್ಬೇಕು ಮಹೇಶ್, ನಾನು ಮಾಡೋ ಸಿನಿಮಾನ ಅಂತ. ಸರಿ ಆಯಿತು ಸರ್, ನಮ್ಮ ಕೆಲಸನೇ ಅದಲ್ವಾ, ಅಟ್ಲೀಸ್ಟ್ ಅವ್ರು ಪ್ರೀತಿಯಿಂದ ಕರೀತಾರಲ್ಲ ಅಂತ ಒಬ್ಬ ದೊಡ್ಡ ಸ್ಟಾರು ಅಂತ ಮಾಡಿದೆ. ನಾನು ಅಪ್ಪು ಮತ್ತು ವೀರ ಕನ್ನಡಿಗ, ಅಭಿ 3 ಸಿನಿಮಾ ವರ್ಕ್ ಮಾಡಿದೆ. ಆ 3 ಸಿನಿಮಾ ವರ್ಕ್ ಮಾಡಾದಮೇಲೆ ಅವರು ನೆಕ್ಸ್ಟ್ ಸಿನಿಮಾ ಮಾಡ್ತಾಯಿದ್ರು, ಮೌರ್ಯ ಮತ್ತು ನಮ್ಮ ಬಸವಯ್ಯನೂ ಮೌರ್ಯ ಮಾಡ್ತಾಯಿದ್ರು. ಅದಾದಮೇಲೆ ನಾನು ಓಂಕಾರ ಮಾಡ್ತಾಯಿದ್ದೆ. RS ಪ್ರೊಡಕ್ಷನ್ ಅವ್ರದ್ದು, ಉಪೇಂದ್ರ ಹೀರೋ, ಶಿವಮಣಿ ಅವರು ಡೈರೆಕ್ಟ್ರು. ಆ ಸಿನಿಮಾ ಮಾಡೋ ಟೈಮಲ್ಲಿ ಅದು ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಾಗ ಒಂದು ಸಲ ಆಫೀಸ್ಗೆ ಹೋದೆ. ಜನರಲ್ ಆಗಿ ಹೋದಾಗ ಅಪ್ಪು ಸರ್ ಒಂದು ಕತೆ ಕೇಳಿದೆ, ಮಹೇಶ್ ನೀವೇ ಯಾಕೆ ಡೈರೆಕ್ಷನ್ ಮಾಡಬಾರ್ದು, ಸ್ವಲ್ಪ ನಿಮಗೆ ಡೈರೆಕ್ಷನ್ದು ಗ್ರಿಪ್ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ ಅಂದರು. ಹೌದಾ ಸರ್, ಓಕೆ ಸರ್, ನನಗೇನಿಲ್ಲ, ನಾನು ಅವಕಾಶ ಬಂದದನ್ನ ಯಾಕೆ ನನ್ನ ಕೆಲ ಆಗಲ್ಲ ಅಂತ, ನಾನು ಬಂದಿರೋದೇ ಡೈರೆಕ್ಟರ್ ಯಾಕೆ. ಸರಿ ಆಯಿತು ಸರ್, ಮಾಡ್ತೀನಿ ಅಂದೆ. ಆಗ ಅವರು ರಾಘಣ್ಣ ಅವ್ರಿಗೆ ರೆಫರ್ ಮಾಡಿ ಒಂದು ಕತೆ ಕೇಳಿದರು ಅವರು ಜನಾರ್ದನ್ ಮಹರ್ಷಿ ಹತ್ರ. ಆ ಕತೆನ ಕರೆಸ್ಬಿಟ್ಟು ಕತೆ ಕೇಳಿ ಅಂತ ಹೇಳಿದ್ರು. ರಾಕ್ಲೈನ್ ವೆಂಕಟೇಶ್ ಅವರು ಆ ಕತೆ ಹೇಳ್ಸಿದ್ರು ಒಂದು ಸಲ. ಅದನ್ನ ರಾಕ್ಲೈನ್ ಅವ್ರಿಗೆ ಫೋನ್ ಮಾಡಿ ರಾಘಣ್ಣ ಕೇಳಿ ರೈಟರ್ನ ಕರೆದು ಕತೆ ಕೇಳಿದೆ. ಕತೆ ತುಂಬ ಇಂಪ್ರೆಸ್ ಆಯ್ತು ನನಗೆ. ಆಮೇಲೆ ರಾಘಣ್ಣ ಹೆಂಗಿದೆ ಅಂದರು, ತುಂಬ ಚೆನ್ನಾಗಿದೆ ಸರ್, ಒಂದು ಸ್ಲೈಟ್ ಕರೆಕ್ಷನ್ ಹೇಳಿದ್ವಿ ಅಷ್ಟೇ. ಅದಾದಮೇಲೆ ಇಮಿಡಿಯೇಟ್ ಆ ಕತೆನ ಒಂದು 2 ಡೇಸ್ ಆದಮೇಲೆ ವರದಣ್ಣ ಅವ್ರಿಗೆ, ಅಣ್ಣ ಅವ್ರಿಗೆ ಕತೆ ಹೇಳಿಸ್ತೀವಿ. ಅಪ್ಪು ಅವ್ರು ಕೇಳಿದ್ರು ಆಲ್ರೆಡಿ ಅದನ್ನ 1 ವರ್ಷ. ನಾನು ಕೇಳಿದ್ದೀನಿ ಮಹೇಶ್, ಆಲ್ಮೋಸ್ಟ್ ನನ್ನ ಮೈಂಡಲ್ಲೇ ಇದೆ, ನೀವು ಅಪ್ಪಾಜಿಗೆ ಒಂದು ಸಲ ಇವ್ರಿಗೆ ಹೇಳಿಸ್ತೀವಿ. ಹೇಳಿದ ತಕ್ಷಣ ಅವರಿಬ್ಬರು ಇಮಿಡಿಯೇಟ್ ಡೈಲಾಗ್ ಬಿಡಿಸ್ಬಿಟ್ರಿ, ತುಂಬ ಚೆನ್ನಾಗಿದೆ ಅಂದರು. ಹಿಂಗಾಯಿತು. ಡೈಲಾಗು MS ರಮೇಶ್ ಅವ್ರಿಗೆ ಕೊಟ್ವಿ. ಅವರು ವಿತಿನ್ 1 ಮಂತಲ್ಲಿ ಒಂದು ವೀಕಲ್ಲಿ ಕೊಟ್ಟರು. 1 ವೀಕಲ್ಲಿ ಬರೆದ್ಬಿಟ್ರು. ರಫಾಗಿ ಅವ್ನು ಏನೇನು ಅಂದ್ಕೊಂಡಿದ್ದು, ನನ್ನ ಮೈಂಡಲ್ಲಿ ಏನಿದೆ ಅದು ಅವರು ರೈಟ್ರ್ ಏನೇನು ಅಂದ್ಕೊಂಡಿದ್ರು. ಅವರು ತೆಲುಗು ಸ್ಕ್ರಿಪ್ಟ್ ಇತ್ತು, ನನಗೆ ತೆಲುಗು ಸ್ವಲ್ಪ ಓದೋಕ್ಕೆ ಬರೆಯೋದಕ್ಕೆ ಬರುತ್ತೆ. ಅಂದರೆ ಕನ್ನಡ ಲಿಪಿನೇ ಅದು ಓದೋದಕ್ಕೆ. ಬರೆಯೋದು ಮಾಮೂಲಿ ಜೋಡಿಸ್ಕೊಂಡು ಬರಿತೀವಿ. ಬಟ್ ನಾನು ಅದನ್ನು ನೋಡಿ ಕೆಲವೆಲ್ಲ ಮಾಡಿ ರಮೇಶ್ ಅವ್ರಿಗೆ ಶಫಲ್ ಮಾಡಿ ನನ್ನ ಸ್ಟೈಲಲ್ಲಿ ಕೊಟ್ಟೆ. ಅವರು ಅದನ್ನು ಇನ್ನೂ ಪಾಲಿಷ್ಡ್ ಮಾಡಿ ನೀಟಾಗಿ ಮಾಡಿಕೊಟ್ರು. 1 ವೀಕಲ್ಲಿ ರೆಡಿ ಆಯಿತು ಡೈಲಾಗ್ಸು. ಫಸ್ಟ್ ಹಾಫ್ ಒಂದಿನ ಕೇಳಿದ್ವಿ, ಸೆಕೆಂಡ್ ಹಾಫ್ ಒಂದಿನ ಕೇಳಿದ್ವಿ. ವರದಣ್ಣ ತುಂಬ ಚೆನ್ನಾಗಿದೆಯಪ್ಪ, ಅಪ್ಪು ಒಳ್ಳೆ ಸಿನಿಮಾ ಆಗುತ್ತೆ, ಅದು ಶೂಟಿಂಗ್ ಹೋಗ್ಬಿಡಿ ಅಂದರು. ಏನೂ ಮಾತಾಡಲಿಲ್ಲ. ಸರಿ, ರಾಘಣ್ಣ ಹೇಳೋದು, ಏನಪ್ಪಾಜಿ ಎಲ್ಲ ಇಷ್ಟಿಷ್ಟು ಬೇಗ ಆಗೋಗ್ತಾ ಇದೆ, ಹಂಗೆ ಹಿಂಗೆ ಅಂತ. ಆಮೇಲೆ ನಮ್ಮ ಮನೇಲಿ
ಅಮ್ಮನಿಗೆ ಗೊತ್ತಿತ್ತು ನಮ್ಮ ಕಂಪ್ನಿಲೇ ಸಿನಿಮಾ ಮಾಡ್ಸೋಣ ಮಹೇಶ್ಗೆ ಬೇರೆ ಕಂಪ್ನಿಲಿ ಸಿನಿಮಾ ಮಾಡ್ಸೋದಕ್ಕೆ ಹೆಚ್ಚು ಕಮ್ಮಿ ಆದರೆ ಏನಾರು ಅನ್ಕೊಂತಾರೆ ನಮ್ಮ ಬ್ಯಾನರ್ಲೇ ಮಾಡ್ಸೋಣ, ನಮ್ಮ ಕೆಲಸ ಮಾಡುತ್ತಿದೆ ನಮ್ಮ ಕಂಪ್ನಿಲೇ ಹುಡುಗ ಗೊತ್ತು ಅವ್ನು ಏನು ಅಂತ ಅವ್ನ ಕೆಪಾಸಿಟಿ ಅಂತೇಳಿ ಮಾಡೋದು. ಆಮೇಲೆ ವರ್ಧಣ್ಣ ಅವ್ರಿಗೆ ಗೊತ್ತಿರಲಿಲ್ಲ, ರಾಘಣ್ಣ ಹೋಗಿ ಹೇಳಿದ್ರೆ ಹಿಂಗೆ ವರ್ಧಣ್ಣ ಅವ್ರಿಗೆ ಒಂದು ಮಾತು ಕೇಳ್ತೀನಿ ಅಂತ. ಕೇಳಿ ಸರ್ ಅಂದರೆ ಅವ್ರು ಕೇಳಿದ ತಕ್ಷಣ ಯಾರು ನಮ್ಮ ಮಹೇಶ ಅಂತ ಕೇಳೋರೆ. ಅಂದರೆ ಎಷ್ಟು ಸೆನ್ಸಿಬಲ್ ಅಂದರೆ ಅವ್ರ ಕಂಪ್ನಿಯಲ್ಲಿ ಒಬ್ಬ ಡೈರೆಕ್ಟರ್ಗಳನ್ನ ಇಟ್ಕೊಂಡು ಕತೆ ಕೇಳ್ತಾರೆ. ಫಸ್ಟ್ ಟೈಮ್ ಒಬ್ಬ ಕೋ ಡೈರೆಕ್ಟರ್ ಅಸೋಸಿಯೇಟ್ ಡೈರೆಕ್ಟರ್ನ ಇಟ್ಕೊಂಡು ಕತೆ ಕೇಳಿದ್ದಾರೆ. ಆಗ ಅವ್ರು ರಾಘಣ್ಣ ಹೊಸಬ್ರನ್ನ ಲಾಂಚ್ ಮಾಡಬೇಕು ಅಂದ್ಕೊಂಡಿದ್ವಿ ಈ ಸಿನಿಮಾದಿಂದ ಡೈರೆಕ್ಟ್ರಾಗಿ ಅಂದಾಗ ಅವ್ರು ಗೆಸ್ ಮಾಡಿದ್ದಾರೆ ಮಹೇಶ ಅಂತ. ಆಮೇಲೆ ಹೆಂಗೆ ಅಪ್ಪು ಏನಂತಾನೆ ಅತ್ತಿಗೆ ಏನಂತಾರೆ ಅಂದರೆ ಅವರಿಬ್ಬರಿಗೂ ಇಷ್ಟ, ಅವರಿಬ್ಬರೇ ಸಜೆಸ್ಟ್ ಮಾಡಿದ್ದು ಮಾಡೋಣ ಅಂತ. ಅದಕ್ಕೆ ದುಡ್ಡು ಹಾಕೋರು ಆ್ಯಕ್ಟ್ ಮಾಡೋರು ಒಪ್ಕೊಂಡಾಗ ನಮ್ದೇನು ಕಂದ, ಹೋಗಿ ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಡೈರೆಕ್ಟರ್ ಬರ್ತಾರೆ ಬರಲಿ ಅಂದರು. ಹಂಗಾಗಿ ನಾನು ಆಗಿಂದ ನನ್ನ ಕರಿಯರಲ್ಲಿ ಫಸ್ಟ್ ಟೈಮ್ ಆಕಾಶ್ ವಿತಿನ್ 3 ಮಂತ್ಸಲ್ಲಿ ನಾನು ಡೈರೆಕ್ಟರ್ ಆಗೋದಕ್ಕೆ ಸ್ಟ್ರಗ್ಲಿಂಗ್ಸ್ ತುಂಬ ಇರುತ್ತೆ. ನಾನು ಪುಣ್ಯವಂತ ಆ ವಿಷಯದಲ್ಲಿ. ಒಬ್ಬ ದೊಡ್ಡ ಬ್ಯಾನರು ಪಾರ್ವತಮ್ಮ ರಾಜ್ಕುಮಾರ್ ಅಂತ ವಿಜಯಶ್ರೀ ಕಮೆಂಟ್ಸ್ ಬ್ಯಾನರ್ ರಾಜ್ಕುಮಾರ್ ಅವರು ಪ್ರೆಸೆಂಟ್ ಮಾಡಿರೋ ಸಿನಿಮಾ, ಪುನೀತ್ ರಾಜ್ಕುಮಾರ್ ಅಂತ ಒಬ್ಬ ಸೂಪರ್ ಸ್ಟಾರು ಅಂಥ ಒಂದು ಸ್ಟಾರ್ ಕಷ್ಟ ಅಂಥ ಒಂದು ದೊಡ್ಡ ಕಂಪ್ನಿಲಿ ಕೆಲಸ ಮಾಡಿರೋದು ನನಗೆ ಸ್ವಲ್ಪ ಫಸ್ಟು ಹೆಸಿಟೇಷನ್, ಸ್ವಲ್ಪ ಭಯ ಇತ್ತು. ಆಮೇಲೆ ಧೈರ್ಯ ತಂದ್ಕೊಳ್ತಾ ಇದ್ದೆ. ನಾನು ಬಂದಿರೋದು ಅದಕ್ಕೆ ಅಲ್ವಾ, ಒಂದು ಚೆನ್ನಾಗಿ ಓಡ್ಬೋದು, ಇಲ್ಲ ಓಡದೇ ಇರ್ಬೋದು, ಎರಡರಲ್ಲಿ ಒಂದಾಗುತ್ತೆ, ನೋಡೋಣ, ಟೆಸ್ಟ್ ಮಾಡೋಣ. ಯಾಕಂದರೆ ಏನು ಪ್ರಯತ್ನ ಪಡದೆ ನಾವು ಏನು ಮಾಡೋಕ್ಕಲ್ಲ. ನಾವು ಅಕಸ್ಮಾತ್ ಏನೋ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಬೇಡ ಆಮೇಲೆ ನೋಡೋಣ ಅಂತ ಯೋಚನೆ ಮಾಡ್ಬೋದು. ನುಗ್ಗಬೇಕು, ಸುಮ್ಮನೆ ನುಗ್ಗಬೇಕು ಅನ್ನೋ ಒಂದು ಮೈಂಡಲ್ಲಿ ಹೋದೆ. ನಾನು ಹಲವಾರು ಡೈರೆಕ್ಟ್ರ್ಗಳ ಹತ್ರ ಕೆಲಸ ಮಾಡಿದ್ದೆ. ಆ ಡೈರೆಕ್ಟ್ರ್ಗಳ ಹತ್ರ ಏನೇನು ಕಲ್ತಿದ್ದೆ, ಆಮೇಲೆ ನನ್ನ ಸಿನಿಮಾ ಎಕ್ಸ್ಪೀರಿಯೆನ್ಸ್, ನಾನು ವರ್ಕ್ ಮಾಡೋದು, ಆಮೇಲೆ ಬೇರೆ ಬೇರೆ ಸಿನಿಮಾಗಳು ನೋಡಿ ನಾನೇನು ಅನುಭವ ಪಡ್ಕೊಂಡಿದ್ನೋ ಅದಷ್ಟು ಆ ಸಿನಿಮಾಗೆ ನಾನು ಧಾರೆ ಎರೆದೆ. ಸಿನಿಮಾ ಒಂದು ಅದ್ಭುತ ಯಶಸ್ಸಾಯಿತು. ಒಂದು 200 ದಿನ ಓಡ್ತು ಸಿನಿಮಾ. ಅಂದರೆ ವಜ್ರೇಶ್ವರಿ ಕಂಬೈನ್ಸಲ್ಲೇ ಒಂದು ಹೈಯೆಸ್ಟ್ ಕಲೆಕ್ಷನ್ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ರಾಘಣ್ಣ ಅವರು. ನಿಜವಾಗ್ಲೂ ಅದನ್ನೆಲ್ಲ ನೆನೆಸ್ಕೊಂಡ್ರೆ ನಮ್ಗೆ ತುಂಬ ಖುಷಿ ಆಗುತ್ತೆ. ಆಮೇಲೆ ಅದಕ್ಕೆ ನಾವು ಸಿನಿಮಾ ನೋಡಿರೋಂಥ ಪ್ರೇಕ್ಷಕರಿಗೆ ನಾನು ನಿಜವಾಗ್ಲೂ ಯಾವಾಗಲೂ ಕೃತಜ್ಞನಾಗಿರಬೇಕು. ಯಾಕಂದರೆ ಅವ್ರು ಅಷ್ಟು ಇಷ್ಟಪಟ್ಟು ಸಿನಿಮಾ ನೋಡಿದ್ದಾರೆ. ಟಿಲ್ ಟುಡೇ ಕೂಡ ಆ ಸಿನಿಮಾ ಬಗ್ಗೆ ಕಾಮೆಂಟ್ ಮಾಡ್ತಾರೆ, ಆ ಸಿನಿಮಾ ಸಾಂಗ್ಗಳ ಬಗ್ಗೆ ಮಾತಾಡ್ತಾರೆ. ಖುಷಿ ಆಗುತ್ತೆ ಒಬ್ಬ ಡೈರೆಕ್ಟರ್ಗೆ. ಇನ್ನೇನು ಬೇಕದು ಅಂದರೆ ಅವತ್ತಿಗೆ ನಾವು ಈ ಪುರಿ ಜಗನ್ನಾಥ್ ಅಂತ ಸೌತ್ ಇಂಡಿಯಾದಲ್ಲಿ ಎಸ್ಪೆಷಲಿ ಒಂದು ಸ್ಟೈಲ್ ಅಂತ ಒಂದು ಇತ್ತು. ಅಂದರೆ ಒಬ್ಬೊಬ್ಬ ಡೈರೆಕ್ಟರ್ದು ಒಂದು ಸ್ಟೈಲ್ ಅವಾಗಿನ ಜನ್ರೇಷನ್ದು. ಆ ಟೈಮಲ್ಲಿ ಕನ್ನಡದಲ್ಲಿ ಒಂದು ಸ್ಟೈಲಿಶ್ ಥರದ್ದು, ಅಂದರೆ ಆ ರೊಮ್ಯಾಂಟಿಸೈಸು ಆ ಥರದ ಒಂದು ಕ್ರಾಫ್ಟ್ನ ಕ್ರಿಯೇಟ್ ಮಾಡಿದಂಥದ್ದು ನೀವು. ಅಂದರೆ ಮೇ ಬಿ ನಿಮ್ಮ ಒಳಗಿದ್ದ ಈ ಒಂದು ವಿಷನ್ನ ಅಪ್ಪು ಅವರು ಅವಾಗಲೇ ಗುರುತಿಸಿದ್ರ ಅಂತ. ಹೌದು, ನಾನು ಟ್ರೆಂಡಿನೆಸ್. ಅಪ್ಪೂರು ಎಷ್ಟು ಬುದ್ಧಿವಂತರು ಅಂದ್ರೆ ತುಂಬ ಕಿಲಾಡಿ ಇದ್ದಾರೆ ಅವರು. ಅವ್ರು ಏನು ಅಂದರೆ, ಈಗ ಅಪ್ಪು ಸಿನಿಮಾ ಆ್ಯಕ್ಟ್ ಮಾಡುವ ಇಟ್ಸ್ ಎ ಲವ್ ಸ್ಟೋರಿ. ಇಟ್ಸ್ ನಾಟ್ ಎ ಕಮರ್ಷಿಯಲ್ ಸ್ಟೋರಿ, ಇಟ್ಸ್ ಎ ಲವ್ ಸ್ಟೋರಿ. ಅದರಲ್ಲಿ ಒಂದೊಂದು ಎಕ್ಸ್ಪ್ರೆಷನ್ ಅವ್ರು ಮಾಡ್ಬೇಕಾದ್ರೆ ನನಗೆ ಪುರಿ ಜಗನ್ನಾಥ್ ಬಿಟ್ಬಿಟ್ಟಿದ್ರು. ರಕ್ಷಿತಾ ಅವ್ರನ್ನ ಮತ್ತು ಪುನೀತ್ ಅವ್ರನ್ನ ಇಬ್ಬರು ಇಂಡಸ್ಟ್ರಿಗೆ. ಮಹೇಶ್, ನೀವು ಅವರಿಬ್ಬರನ್ನು ಮೇಂಟೈನ್ ಮಾಡಿ, ಡೈಲಾಗ್ ಏನಿದೆ ಕನ್ನಡ ಡೈಲಾಗ್ ನನಗೆ ಅಷ್ಟು ಗೊತ್ತಾಗಲ್ಲ, ನೀವು ಮಾಡಿ, ನೀವೇನು ಹೇಳ್ತೀರಾ ಅದು ತಗೊಂಡು ರೆಡಿ ಅಂದರೆ ನಾನು ಶಾರ್ಟ್ ತೆಗಿತೀನಿ ಅನ್ನೋರು. ಡೈರೆಕ್ಟ್ ಸ್ಟಾರ್ಟ್ ಕ್ಯಾಮ್ರಾ ಕಟ್ ಅಷ್ಟೇ ಹೇಳ್ತಿದ್ದೆ. ಏನಾದ್ರು ಕರೆಕ್ಷನ್ ಹೇಳಿದ್ರು ನಾನೇ ಡೈಲಾಗ್ ಮಿಸ್ಟೇಕ್ ಆಯಿತು ಸರ್ ಅಂತ ಹೋಗಿ ಹೇಳ್ತಿದ್ದೆ. ಏಕೆಂದರೆ ಅವ್ರಿಗೆ ಗೊತ್ತಿರಲ್ಲ ನನಗೆ ರಾಜ್ಕುಮಾರ್ ಮಗ ಗೆಲ್ಲೇಬೇಕು ಫಸ್ಟ್ ಪಿಕ್ಚರ್ಲಿ ಅಪ್ಪು ಸಿನಿಮಾದಲ್ಲಿ. ಆಮೇಲೆ ರಕ್ಷಿತಾ ಅವ್ರು ಆ್ಯಕ್ಟ್ ಮಾಡ್ತಾರೆ. ನಮ್ಮ ಗೌರಿಶಂಕರ್ ಸರ್ ಮಗಳು ಅವರು. ನನಗೆ ಗೌರಿಶಂಕರ್ ಸರ್ ತುಂಬ ಹಳೆ ಆತ್ಮೀಯರು. ನಾನು ವರ್ಕ್ ಮಾಡಿದ್ದರು ಪೊಲೀಸ್ ಪವರ್ ಅನ್ನೋ ಟೈಮ್ಲಿ. ಒಳ್ಳೆ ಕ್ಯಾಮ್ರಾಮನ್ ಅವರು. ಅವ್ರ ಮಗಳು ಅನ್ನೋದೊಂದು ಅಭಿಮಾನ ಬೇರೆ ಆ ಸಿನಿಮಾಗೆ. ಗೆಲ್ಲೇಬೇಕು ಈ ಸಿನಿಮಾ ಅಂತ ಒಂದು ಹಠದಲ್ಲಿ ಅಪ್ಪು ಸಿನಿಮಾಗೆ ನಾನು ವರ್ಕ್ ಮಾಡೋದು. ನಾನು ಎಕ್ಸ್ಪ್ರೆಷನ್ಸ್ ಎಲ್ಲ ನೀಟಾಗಿ ಹೇಳ್ಕೊಡ್ತಿದ್ದೆ. ಆಮೇಲೆ ಲವ್ ಎಕ್ಸ್ಪ್ರೆಷನ್ಸ್ ಬಂದಾಗ ಯಾವ ಥರ ಮಾಡೋದು ಅಂತ ಒಂದು ಸಲ ಮಾಡಿ ತೋರಿಸಿ ಮಹೇಶನ್ ಇಬ್ಬರಿಗೂ ಮಾಡಿ ತೋರಿಸ್ತಿದ್ದೆ ನಾನು. ಆಗ ಪುನೀತ್ ಅವರು, ಅಯ್ಯೋ ಮಹೇಶ್ ಇಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರ ಅನ್ನೋರು. ಅಂದರೆ ನನ್ನಲ್ಲಿ ಏನೋ ಒಂದು ಗುರ್ತು ಹಿಡ್ದಿದ್ರು. ಎಕ್ಸ್ಪ್ರೆಷನ್ ಕೊಡ್ಬೇಕಾರೆ, ಲುಕ್ ನೋಡ್ಬೇಕಾರೆ, ಹೆಸಿಟೇಷನು, ಎಮೋಷನ್ ಎಲ್ಲ ಅವರು ಆಗಲೇ ಅಬ್ಸರ್ವ್ ಮಾಡಿದ್ರು ಅನಿಸುತ್ತೆ. ಮೇ ಬಿ ಅದಕ್ಕೋಸ್ಕರ ಈ ಸಬ್ಜೆಕ್ಟ್ನ ಅವ್ರಿಗೆ ನನಗೆ ರೆಫರ್ ಮಾಡೋರು ಅಂತ ನೀವು ಹೇಳಿದ್ಮೇಲೆ ನನಗೆ ಅನಿಸ್ತಾ ಇದೆ. ಈಗ ಜ್ಞಾಪಕ ಬರ್ತಾ ಇದೆ. ಹೌದು, ಅಂದರೆ ನನ್ನ ನೆನಪಿರೋ ಹಂಗೆ ಒಂದಷ್ಟು ಫೋಟೋ ಶೂಟ್ಸ್ ಬಂತು ಅವಾಗ. ಹೌದೌದು. ಆ ಫೋಟೋ ಇವತ್ತಿಗೂ ಆ ಫೋಟೋ ಶೂಟು ಅಷ್ಟು ಇದಾಗಿದೆ. ಏನಂತಾರೆ ಅದೊಂದು ಅವತ್ತಿಗೆ ಅದೊಂದು ತುಂಬ ಟ್ರೆಂಡಿ ಸರ್. ಎಷ್ಟೋ ಜನ ನಾನು ಕೂಡ ಒಂದು ಪೇಪರ್ ಕಟ್ಟಿಂಗ್ ಉದಯವಾಣಿಯಲ್ಲಿ ಇದು ಒಂದು ಪೇಪರ್ ಕಟಿಂಗ್ನ ಇಟ್ಕೋತಾ ಇದ್ವಿ. ಅಂದ್ರೆ ಅಷ್ಟು ಚೆನ್ನಾಗಿ ಅನ್ಸೋದು ಅದು ನನಗೆ. ಪುರಿ ಜಗನ್ನಾಥ್ ಅವರು ಮತ್ತೆ ನಂಗೆ ಸಿಕ್ಕಿರೋ 3 ಜನ ಡೈರೆಕ್ಟರ್ಸು, ಮೆಹರ್ ರಮೇಶ್ ಅವರು, ಪುರಿ ಜಗನ್ನಾಥ್, ಆಮೇಲೆ ದಿನೇಶ್ ಬಾಬು ಸರ್. ಫಸ್ಟ್ ಸಿನಿಮಾ ಅಪ್ಪು ಸಿನಿಮಾ. ನಾನು ಆಲ್ರೆಡಿ ಪುರಿ ಜಗನ್ನಾಥ್ ಅವ್ರ ಹತ್ರ ಯುವರಾಜ ವರ್ಕ್ ಮಾಡಿದ್ದೆ. ಅವರು ಕಂಪ್ನಿ ವ್ಯವಸ್ಥೆ ಅಲ್ವಾ, ಅವ್ರು ನನಗೆ ಎಲ್ಲ ಶಿವಣ್ಣ ಎಲ್ಲ ಪರಿಚಯ ಇದ್ರು. ಮಹೇಶ್ ನೀವೆಲ್ಲ ನೋಡ್ಕೊಬಿಡಿ ಏನಾರು ಫೋಟೋ ಶೂಟ್ ಬಂದಾಗಲೂ ಅಷ್ಟೇ. ಅವರು ಮಹೇಶ್ ಏನು ಮಾಡೋಣ, ಏನು ಎತ್ತ ಅಂತೆಲ್ಲ ಮಾಡಿ ಹಿಂಗೆ ಮಾಡೋಣ ಅಂತ ಸುಮ್ಮನೆ ಜನರಲ್ ಆಗಿ ಫೋಟೋ ಶೂಟ್ ಅಂದ್ರೆ ಪೋಸ್ ಕೊಟ್ಟು ಮಾಡಿ ಏನ ಜನರಲ್ ಆಗಿ ಮಾತಾಡ್ಬೇಕಾದ್ರೆ ಶೂಟ್ ಮಾಡೋದು. ಅವ್ರ ಸ್ಟೈಲೇ ಒಂಥರ ಪುರಿ ಜಗನ್ನಾಥ್. ಆಮೇಲೆ ಅದರಲ್ಲಿ ಅಪ್ಪು ಅವ್ರು ಕೂತಿರೋದು ಒಂದು ಚೇರ್ದಿದೆ, ಅದು ಒಂಥರ ಸಿಗ್ನೇಚರ್. ಅದು ಸ್ಟಿಲ್ ತುಂಬಾ ಫೇಮಸ್ ಆ ಟೈಮಲ್ಲಿ. ಹಿಂಗೆ ಕೂತಿರೋದು ಚೇರ್ ಮೇಲೆ, ಅದು ಸುಮ್ಮನೆ ಏನೋ ಒಂದು ಇಟ್ಟಿದ್ರು, ಅದನ್ನು ಪ್ರಾಪರ್ಟಿ ತರ ಯೂಸ್ ಮಾಡ್ಕೊಂಡ್ವಿ ನಾವು. ಅದು ಚೆನ್ನಾಗಿ ವರ್ಕೌಟ್ ಆಯಿತು. ಆ ಫೋಟೋ ಶೂಟಲ್ಲಿ ಅಷ್ಟೇ ಎಕ್ಸ್ಪ್ರೆಷನ್ ಎಲ್ಲ ಪಾಪ ನೀಟಾಗಿ ಅವರಿಬ್ಬರು ಹಗ್ ಮಾಡ್ಕೊಳ್ಳೋದು, ಲುಕ್ ನೋಡೋದು,
ಒಂದು ಪೋಸಸ್ಸು ಇವೆಲ್ಲ ನಾನು ಚೆನ್ನಾಗಿ ಪಾಪ ನಂಗೆ ಫ್ರೀ ಬಿಟ್ಬಿಡ್ತಿದ್ರು ಡೈರೆಕ್ಟರ್. ಅವ್ರು 3 ಜನ ಡೈರೆಕ್ಟರ್ಗಳು ನನಗೆ ಫ್ರೀ ಬಿಟ್ಬಿಡ್ತಿದ್ರು. ದಿನೇಶ್ ಬಾಬು ಸರು, ಮೆಹರ್ ರಮೇಶ್ ಸರು ಮತ್ತು ಪುರಿ ಸರು. ಅದು ನಂಗೆ ತುಂಬ ಪ್ಲಸ್ ಆಯಿತು. ಅಂದರೆ ನನ್ನ ಒಳಗಡೆ ಏನೋ ಇದೆ ಅನ್ನೋದು ಇನ್ನೊಬ್ರಿಗೆ ಗೊತ್ತಾಗೋ ಥರ ಅದು ಎಮೋಟ್ ಆಯಿತು ಅಷ್ಟೇ. ನನಗನ್ಸುತ್ತೆ ಅಂದರೆ ಯುವರಾಜ್ ಅದು ಅಷ್ಟೇ, ಆ ಬಾಲ್ದೊಂದು ಶಿವಣ್ಣ ಅವ್ರು ಪೋಸು ಕೂತಿರೋದು ಐಕಾನಿಕ್ ಪೋಸ್ ಅದು. ಯುವರಾಜ್ ಅಂದ ತಕ್ಷಣ ಪಟ್ಟಂತ ಅದೊಂದು. ಹೌದು, ಆಮೇಲೆ ಹಿಂಗೆ ಕೂತಿದ್ದಾರೆ ಶಿವಣ್ಣ ಬಾಲ್ ಇಟ್ಕೊಂಡು, ಆಮೇಲೆ ಜಂಪ್ ಮಾಡೋದು. ಅಪ್ಪು ಅಲ್ಲಿ ಅದೇ ನೀವು ಹೇಳಿದ್ದು. ಆಮೇಲೆ ಅಭಿ ಹೌದು. ಇದು ಜಂಪಿಂಗ್ ತರದ್ದು ಅವ್ರಿಬ್ರದ್ದು ಇದು ಕಾಲ್ ಲಿಫ್ಟ್ ಮಾಡೋದು. ಅಂದ್ರೆ ಈ ಆ ಪೋಸ್ಟರ್ ನೋಡಿದ್ರೆ ಸಾಕು ಇದು ಈ ಸಿನಿಮಾ ಅಂತ ಹೇಳ್ಬೋದು. ಅಷ್ಟು ಆ ಸ್ಟಿಲ್ ನೋಡಿದ ತಕ್ಷಣ ಇದೇ ಸಿನಿಮಾ ಅಂತ ಈಗಲೂ ಗುರ್ತಿಡಿತಾರೆ. ನಾವ್ ಯಾವ್ದಾದ್ರು ಸ್ಟಿಲ್ ಯಾವ್ದಾರು ಹಾಕಿದ್ರೆ ಇದು ಆ ಪಿಕ್ಚರ್ದಲ್ವಾ ಅಂತಾರೆ. ಅಂದ್ರೆ ಅಷ್ಟು ಫೇಮಸ್ ಸ್ಟಿಲ್ಸ್ ಅವು. ಆ ಫೋಟೋ ಶೂಟ್ ಅಲ್ಲಿ ನಾವು ಜಗ್ಗಿ ಅಂತ ಹಲ್ಸೂರಲ್ಲಿ ಜಗದೀಶ್ ಅಂತ ಅವರು ಈಗ ತುಂಬಾ ದಿನ ಆಯ್ತು ಸಿಕ್ಕಿ ನಂಗೆ. ನಾವು ಸುಮಾರು ಸಿನಿಮಾ ಅಲ್ಲೇ ಶೂಟ್ ಮಾಡಿದ್ದೆ ಅವ್ರದ್ದು ಹಲ್ಸೂರಲ್ಲಿ. ಅದನ್ನ ಐ ಪಿಚ್ ಅಲ್ಲಿ ಆಡೋದು. ಅವ್ರ ವಾಯ್ಸ್ ತುಂಬಾ ಐ ಪಿಚ್ ಆಡ್ತಾರೆ. ಹಾಡಿದ್ರು ಹಾಡ್ಬಿಡ್ತಿ ಇಂಥದೇ ಇಂಥದೇ ನಂದು ಚೆನ್ನಾಗಿಲ್ಲ ಅಂದ್ರೆ ನೀವು ಕನ್ವಿನ್ಸ್ ಮಾಡ್ಬೇಕು ಅಷ್ಟೇ. ಸಿನಿಮಾ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್. ಆಡ್ಸಾದ್ಮೇಲೆ ರಾಜ್ಕುಮಾರ್ ಅವ್ರಿಗೆ ಕೇಳಿಸ್ತಿ. ಅವರು ಏನು ಅದ್ಭುತ ಸಾಂಗ್ ರೀ. ಓಪನಿಂಗ್ ಅಮ್ಮಿಂಗ್ಸ್ ಆಡ್ತಿದ್ದಂಗೆ ರಾಜ್ಕುಮಾರ್ ನಮ್ಗೆ ಹೇಳಿದ್ರು, ನೋಡ್ರಿ ಇದು ಒಳ್ಳೆ ಸಾಂಗ್ ಆಗುತ್ತೆ ನಿಮ್ಗೆ ಅಂದ್ರು.